ನೀವು ಕೇಳ್ತಾ ಇದ್ದೀರಾ ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಬಿಇಸಿ ಧ್ವನಿ 90.4 ಕಂಪನಾಂಕಗಳಲ್ಲಿ. ಕೇಳುಗರೆ, ಮಾರ್ಚ್ ತಿಂಗಳ ಈ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿ ಕಾರ್ಯನಿರ್ವಹಿಸಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ನ ದಕ್ಷಿಣ ಪ್ರಾದೇಶಿಕ ಸಮಿತಿಯ ಅಧ್ಯಕ್ಷರು ಹಾಗೂ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಸಲಹೆಗಾರರು ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮೀನಾ ಚಂದಾವರ್ಕರ್ ಮೇಡಂ ಇವರ ಸಂದರ್ಶನವನ್ನ ಕೇಳುತ್ತಿದ್ರಿ. ಅದರ ಮುಂದುವರಿದ ಭಾಗವನ್ನ ಇದೀಗ ಕೇಳಲಿದ್ದೀರಿ. ಇವರನ್ನ ಸಂದರ್ಶಿಸಲಿದ್ದಾರೆ ಬಸವೇಶ್ವರ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ರಮೇಶ್ ಯಾನಂಶೆಟ್ಟಿ ಅವರು. ಮೇಡಮ್, ಈಗ ನನಗನ್ಸಿದ ಮಟ್ಟಿಗೆ ನೀವು ಒಬ್ಬ ಬ್ಯಾಂಕ್ ಉದ್ಯೋಗಿ ಆಗಿದ್ರಿ, ವಾಣಿಜ್ಯ ಹಿನ್ನೆಲೆ ಇತ್ತು. ಅದಕ್ಕೆ ನಿಮ್ಗೆ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿ ಆಗಿಂದ ಅಲ್ಲೆಲ್ಲ ರಿಕ್ವೈರ್ಮೆಂಟ್ ಇರ್ಬೋದು, ಫಂಡಿಂಗ್ ಇರ್ಬೋದು, ಬಹಳ ಹ್ಯಾಂಡಲ್ ವಿತ್ ಕೇರ್, ಅಂದರೆ ಬೇರೆಯದವರಕ್ಕಿಂತ ನೀವು ಬಹಳ ಸೂಕ್ಷ್ಮತೆಯಿಂದ ನೀವು ಕಾರ್ಯನಿರ್ವಹಿಸಿದಿರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದ್ರ ಜೊತೆ ಕುಲಪತಿಯಾಗಿ ಹೊರಗಡೆ ಬಂದಿಂದ ಪ್ರಸ್ತುತ ನೀವು ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್ NCTಯ ದಕ್ಷಿಣ ಪ್ರಾದೇಶಿಕ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಇದು ಒಂದು ಬಹಳ ಹೆಮ್ಮೆಯ ವಿಷಯ. ಅದು ಶಿಕ್ಷಕರ ಶಿಕ್ಷಣ ಉತ್ತಮಗೊಳಿಸಲು ನಿಮ್ಮ ಒಂದು ಪ್ರಮುಖ ಆದ್ಯತೆಗಳೇನು, ಅದರ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಈಗ ಇದು NCT ಇದು ಸದರ್ನ್ ರೀಜನಲ್ ಕಮಿಟಿ, ನಾನು ಏನು ಅಧ್ಯಕ್ಷ ಇದ್ದೀನಿ. ಇದು ಇದರಲ್ಲಿ ಕರಿಕ್ಯುಲಮ್ಗಿಂತ ಹೆಚ್ಚು ಎಲ್ಲ BEd ಮತ್ತು MEd ಕಾಲೇಜಸ್ ಅಥವಾ BPEd ಮತ್ತು MPEd ಕಾಲೇಜಸ್ ಅವರೆಲ್ಲರೂ NCT ಕಾನೂನಿನ ಚೌಕಟ್ಟಿನಲ್ಲಿ ಅವರು ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೋ ಇಲ್ಲೋ ಅದು ನಾವು ನೋಡುವುದಷ್ಟೇ. ಅದು ಮೋಸ್ಟ್ ಇಂಪಾರ್ಟೆಂಟ್ ಜಾಬ್ ನಮ್ಮದು. that we have to follow the norms, whether the BEd colleges are following the norms or not. ಅದೇ ನಮ್ಮದು ಒಂದು ನಮ್ಮದು ಜವಾಬ್ದಾರಿ. ಅದು ಆ ದಿಶೆಯಲ್ಲಿ ನಾವು ಸತತವಾಗಿ ಈಗ 3ನೇ ವರ್ಷದ್ದು ಸತತವಾಗಿ ಪ್ರತಿಯೊಂದು ಮೀಟಿಂಗ್ನಲ್ಲಿ ಅದೇ ನಾವು ನೋಡೋದು, ಅದು ಕಾಳಜಿಯಿಂದ ನೋಡೋದು, ಇದು ನಮ್ಮ ಕರ್ತವ್ಯ ಆಗ್ತದೆ. ಕಾಲೇಜಸ್ನಲ್ಲಿ ಫ್ಯಾಕಲ್ಟಿ ಮೆಂಬರ್ಸು, ಟೀಚರ್ಸ್, ಅವ್ರ ಅಪಾಯಿಂಟ್ಮೆಂಟ್ಸು, ಎಷ್ಟು ಸಬ್ಜೆಕ್ಟ್ಸ್ ಪ್ರಕಾರ ಎಷ್ಟು ಟೀಚರ್ಸ್ ಬೇಕು ಅಷ್ಟು ಆಗಿದ್ದಾವ ಇಲ್ಲೋ, ಅಥವಾ ಇನ್ಫ್ರಾಸ್ಟ್ರಕ್ಚರ್, ಲೆಬಾರೆಟ್ರೀಸ್ ಆಗಲಿ, ಪ್ಲೇ ಗ್ರೌಂಡ್ ಆಗಲಿ, ಕ್ಲಾಸ್ ರೂಮ್ಸ್, ಕಟ್ಟಡಗಳಾಗಲಿ, ಕ್ಲಾಸ್ ರೂಮ್ಸ್ ಇರಲಿ, ಇವೆಲ್ಲ ಆ ಕಾಲೇಜಸ್ನಲ್ಲಿ ಇರ್ತವೆ ಇಲ್ಲೋ ಅಷ್ಟು ನಾವು ನೋಡೋದು, ಇದು ನಮ್ಮ ಜವಾಬ್ದಾರಿ ಆಗ್ತದೆ. ಅಂದರೆ ಈ ಶಿಕ್ಷಕರ ಶಿಕ್ಷಣಕ್ಕೂ ಸಹಿತ ನೀವು ಹೆಚ್ಚು ಒತ್ತನ್ನು ನೀಡಿದ್ರಿ. ಅದ್ರ ಜೊತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಏನಂದ್ರೆ, ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲಸ ಮತ್ತು ವೈಯಕ್ತಿಕ ಜೀವನವನ್ನು ಯಾವ ರೀತಿ ಸಮತೋಲನ ನಿರ್ವಹಿಸಿ? ಯಾಕಂದ್ರೆ ಒಬ್ಬರು ಮಹಿಳೆಯಾಗಿ ಈ ಮಹಿಳೆ ಮನೆಯನ್ನು ನೋಡ್ಕೋಬೇಕು, ಒಬ್ಬಳ ಹೊರಗಡೆನೂ ಹೋಗಿ ದುಡಿಬೇಕಂದಾಗ ಒಂದು ವೈಯಕ್ತಿಕ ಜೀವನವನ್ನು ನೀವು ಯಾವ ರೀತಿ ಸಮತೋಲನದಿಂದ ನಿರ್ವಹಣೆ ಮಾಡಿದಿರಿ ಮೇಡಮ್? ಇದು ಬಹಳ ಒಂದು ಮಹತ್ವಪೂರ್ಣ ಪ್ರಶ್ನೆ ನೀವು ಕೇಳಿದಿರಿ. ಪ್ರತಿಯೊಬ್ಬ ಮಹಿಳೆಗೆ ಅಂದರೆ ನೌಕರಿ ಮಾಡುವಾಗ ಏನಾಗ್ತದಂದರೆ ಮನೆ ಕಡೆ ಸ್ವಲ್ಪ ದುರ್ಲಕ್ಷ್ಯ ಆಗೇ ಆಗ್ತದೆ. ಅದು ಎರಡೂ ನಾವು ಬ್ಯಾಲೆನ್ಸ್ ಮಾಡೋದು ಇದು ಬಹಳ ಕಠಿಣದ ಒಂದು ಪ್ರಶ್ನೆ. ಆದರೂ ಸಹ ನಾವು ಹೇಳ್ತೀವಲ್ಲ, ಬಿಹೈಂಡ್ ಎವ್ರಿ ಮ್ಯಾನ್ ಈಸ್ ದ ವುಮನ್ ಅಂತ. ಅದೇ ರೀತಿ ಬಿಹೈಂಡ್ ಎವ್ರಿ ವುಮನ್ ಈಸ್ ಆಲ್ಸೋ ದ ಮ್ಯಾನ್. ಅಂದರೆ ಪುರುಷರಿಂದ ಅಥವಾ ಮನೆಯಲ್ಲಿ ಯಾರ್ಯಾರು ಹಿರಿಯರು ಇದ್ದಾರೆ ಅವರೆಲ್ಲರ ಕಡೆಯಿಂದ ನಮ್ಗೆ ಒಂದು ಸಪೋರ್ಟ್ ಸಿಕ್ಕರೆ ಮಾತ್ರ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಈ ಸಂದರ್ಭದಲ್ಲಿ ನನ್ನ ಅತ್ತೆ ಮಾವರು ಮತ್ತು ನಮ್ಮ ಮನೆಯವರು ಅವರು ನನಗೆ ನೀಡಿದ್ದಂಥ ಸಹಾಯ ನಾ ಎಂದೆಂದಿಗೂ ಮರೆಯಲ್ಲಾರೆ. ಅದಕ್ಕೆ ನಮ್ಮ ಅತ್ತೆ ಮಾವರಿಗೆ ನಾನು ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಈಗ ಕಾಲೇಜ್ ಆಗಲಿ, ನನ್ನ ಇಲ್ಲೇ ನರಸಾಪುರ ಮತ್ತು ಶಿರೂರು ಕಾಲೇಜ್ ಬಾಗಲಕೋಟೆಯಲ್ಲಿ ಆಗಲಿ, ಅಕಾಡೆಮಿಕ್ ಸ್ಟಾಫ್ ಕಾಲೇಜ್ ಕರ್ನಾಟಕ ಯೂನಿವರ್ಸಿಟಿಲಿ ಆಗಲಿ, ಮತ್ತು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಆಗಲಿ, ನನ್ನ ಕಲೀಗ್ಸ್ ಯಾರ್ಯಾರು ಇದ್ದರಲ್ಲ ಅವರೆಲ್ಲವರು ವೈಸ್ ಚಾನ್ಸಲರ್ ಆಗಲಿ ಅಥವಾ ಪ್ರಿನ್ಸಿಪಲ್ ಆಗಲಿ ಒಬ್ಬರಿಂದ ಏನೂ ಆಗೋದಿಲ್ಲ. ಇದು ಎಲ್ಲ ಟೀಮ್ ವರ್ಕ್ ನಾವು ಹೇಳ್ತೀವಲ್ಲ, ಟುಗೆದರ್ ಈಚ್ ಒನ್ ಅಚೀವ್ಸ್ ಮೋರ್ ಅಂತಾರೆ, TEAM. ಅದಕ್ಕೆ ಎಲ್ಲರದ್ದು ಸಹಾಯ ಸಿಕ್ಕಿದಾಗ ಮಾತ್ರ ನಮ್ಗೆ ಮುಂದೆ ಹೋಗಲಿಕ್ಕೆ ಅಥವಾ ನಮ್ಗೆ ಏನಾದರೂ ಒಂದು ಒಳ್ಳೆ ಗುಣಮಟ್ಟದ ಏನಾದರೂ ಕೆಲಸವನ್ನು ಮಾಡಲಿಕ್ಕೆ ಅದು ಸಾಧ್ಯ ಆಗ್ತದೆ. ಸೊ ಮನೆಯಲ್ಲಿ ನನಗೆ ನಮ್ಮ ಮನೆಯವರು, ನನ್ನ ಅತ್ತೆ ಮಾವರು, ಇವನ್ ಮಕ್ಕಳು ಅವ್ರದ್ದು ಸಹ ಅವ್ರ ಕಡೆ ಸ್ವಲ್ಪ ಅಲಕ್ಷ್ಯ ಆಗೇ ಆಗ್ತದೆ. ಅದಕ್ಕೆ ಅವರು ಸಹ ನನಗೆ ಕೋಆಪ್ರೇಟ್ ಮಾಡಿದರು. ಜೊತೆಗೆ ಕಲೀಗ್ಸ್ ಎಲ್ಲರೂ, ನನ್ನ
ಕೆಲಸದ ಇದರಲ್ಲಿ ಕಲೀಗ್ಸ್ ಎಲ್ಲ ಅವ್ರು ಮಾಡಿದಂಥ ಸಹಾಯ, ಇದರಿಂದನೇ ನನಗೆ ಅದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಇದು ಮಾಡಲಿಕ್ಕೆ ಸಾಧ್ಯವಾಯಿತು. ಅಂದರೆ ಒಟ್ಟಾರೆಯಾಗಿ ನೀವು ಒಬ್ಬರೇ ಮುಂದೆ ಹೋಗೋದ್ರ ಸಂದರ್ಭದಲ್ಲಿ ನಿಮ್ಮ ಅತ್ತೆ ಮಾವ ಅಂದರೆ ನಿಮ್ಮದು ಫ್ಯಾಮಿಲಿ, ಗಂಡ ಮಕ್ಕಳು ಎಲ್ಲರೂ ನಿಮ್ಗೆ ಕೊಲ್ಯಾಬ್ರೇಷನ್ನು ಆಗಿದ್ದರಿಂದ ಈ ಒಂದು ಹಂತಕ್ಕೆ ಬಂದು ನಿಂತಿರಂತ ಸಂತೋಷದಿಂದ ಹೇಳ್ತೀರಿ. ಹಂಗಂದ್ರೆ ಒಂದು ಕಷ್ಟಗಳು ಬಂದಾಗ ನಿಮ್ಗೆ ಪ್ರೇರಣೆ ಹೇಗೆ ಉಳಿಸ್ಕೊಡ್ತೀರಿ ಮೇಡಮ್? ಯಾಕಂದ್ರೆ ಬಹಳಷ್ಟು ಡಿಪ್ರೆಸ್ ಆಗಿಬಿಡ್ತಾರೆ. ಆ ಡಿಪ್ರೆಸ್ ಆದಾಗ ಒಂದು ಮೋಟಿವೇಶನ್ ಯಾವ ರೀತಿಯನ್ನು ನೀವು ಇಟ್ಕೊತೀರಿ? ಪ್ರೇರಣೆನ ಹೆಂಗೆ ಉಳಿಸ್ಕೊಂಡಿದ್ದೀರಿ ಮೇಡಮ್? ಬಹಳ ಮಹತ್ವಪೂರ್ಣ ನಾವು ಒಂದು ಮಾತನ್ನು ನಾವು ನೆನಪಿಟ್ಕೋಬೇಕು. ನಾವು ಎಂದೆಂದಿಗೂ ಭಗವಂತನ ಒಂದು ಆಶೀರ್ವಾದ ಅಥವಾ ಭಗವಂತನ ಒಂದು ದೇಣಿಗೆ ಅದು ಎಂದೆಂದಿಗೂ ನಾವು ಮರಿಬಾರದು. ಅದಕ್ಕೆ ನನಗನ್ನಿಸ್ತದ, ನನಗೆ ಪರಮಾತ್ಮನಲ್ಲಿ ಭಾಳ ವಿಶ್ವಾಸ ಇದೆ. ತೊಂದರೆಗಳು ಬಂದಾಗ ನಮ್ಗೆ ಅನ್ನಿಸ್ತದ ಎಲ್ಲಿದ್ದಾನೆ ಭಗವಂತ, ಯಾಕೆ ಈ ಥರ ನನಗೆ ಯಾಕೆ ಆಗ್ತಾ ಇದೆ ಅಂತ ಅನ್ನಿಸ್ಬಹುದು. ಆದರೂ ಸಹ ಇವೆಲ್ಲ ಜೀವನದಲ್ಲಿ ಸ್ಪೀಡ್ ಬ್ರೇಕರ್ಸ್ ಇದ್ದಾಗೆ. ಸ್ಪೀಡ್ ಬ್ರೇಕರ್ ಬಂದಾಗ ನಾವು ಯಾವ ರೀತಿ ನಾವು ನಿಧಾನವಾಗಿ ಹೋಗಿ ಸ್ಪೀಡ್ ಬ್ರೇಕರ್ ಆದ ನಂತರ ಮತ್ತೊಮ್ಮೆ ಕ್ಯಾಚಪ್ ಮಾಡ್ತೀವಿ, ಅದೇ ರೀತಿ ಜೀವನದಲ್ಲಿಯೂ ಸಹ ಎಲ್ಲರಿಗೂ ತೊಂದರೆಗಳು ಬರುವುದೇ. ಅದು ಯಾರಿಗೂ ತೊಂದರೆಗಳು ಇಲ್ಲ ಅಥವಾ ನಾನು 100% ನಾನು ಸುಖವಾಗಿದ್ದೀನಿ ಅಂತ ಹೇಳೋದು ಅದು ಸಾಧ್ಯನೇ ಇರುವುದಿಲ್ಲ. ಅಂಥ ಸಮಯದಲ್ಲಿ ಭಗವಂತ ಇದ್ದಾನೆ, ಅವನಲ್ಲಿ ವಿಶ್ವಾಸ ಇಡೋದು ಇದು ಬಹಳ ಮಹತ್ವದ್ದು. ಜೊತೆಗೆ ನನ್ನ ವೈಯಕ್ತಿಕ ಅನುಭವ ಏನಂದರೆ, ಇವು ತೊಂದರೆಗಳು ಆದ ನಂತರ ನಾನು ಒಂಥರ ವರ್ಕೋಹಾಲಿಕ್ ಆಗಿಬಿಟ್ಟೆ. ವರ್ಕೋಹಾಲಿಕ್ ಅಂದರೆ ಕೆಲಸ ಬಿಟ್ಟು ಯಾವುದೇ ಬೇರೆ ಕಾರ್ಯದಲ್ಲಿ ನನಗೆ ಸಮಾಧಾನ ಇರ್ತಿದ್ದಿಲ್ಲ. ಅದಕ್ಕೆ ವರ್ಕೋಹಾಲಿಕ್ ಆದರೆ ಕೆಲಸನೂ ಆಗ್ತದೆ, ಜೊತೆಗೆ ಇಂಥ ಎಲ್ಲ ವಿಚಾರಗಳು, ನಕಾರಾತ್ಮಕ ವಿಚಾರಗಳು, ನಕಾರಾತ್ಮಕ ಚಿಂತನೆ, ಯಾವ ವಿಷಯದ ಮೇಲೆ ನಮ್ಮದು ಏನೂ ಕಂಟ್ರೋಲ್ ಇರುವುದಿಲ್ಲ ಅಂಥ ಎಲ್ಲ ವಿಚಾರ ಮಾಡಿ ನಮ್ಮ ಸಮಯವನ್ನು ಕಳೆಯೋದು ಬದಲಾಗಿ ಅಟ್ಲೀಸ್ಟ್ ವರ್ಕಹಾಲಿಕ್ ಆಗಿ ನಮ್ಮ ಕೆಲಸವನ್ನು ಸಮರ್ಥ ರೀತಿಯಿಂದ ನಾವು ಸಿದ್ಧಪಡಿಸಬಹುದು. ಇದು ನನಗೆ ಬಹಳ ಸಹಾಯ ಆಯಿತು. ಅಂದರೆ ನಿಮ್ಮ ಪ್ರಕಾರ ಬರೀ ಸುಖದಿಂದ ಇರೋದಕ್ಕಿಂತ ದೇವರು ನಮ್ಮ ಕಷ್ಟಗಳನ್ನು ಕೊಡ್ತಾ ಇರಬೇಕು. ಅವನು ಎದುರಿಸುವ ಶಕ್ತಿಯನ್ನು ದೇವರೇ ಕೊಡ್ತಾನ. ಅಂದ್ರೆ ನಾವು ವರ್ಕ್ ನಮ್ದು ಕಷ್ಟಗಳು ಬಂದಾಗ ಎದ್ದು ನಿಲ್ಲುವ ಶಕ್ತಿಯನ್ನ ಕೊಡ್ತಾನಂತ ನೀವು ಹೇಳ್ತೀರಿ. ಹಂಗಂದ್ರೆ ಓಕೆ, ನೀವು ಬ್ಯಾಂಕಿನಿಂದ ಶಿಕ್ಷಣಕ್ಕೆ ಬಂದ್ರಿ. ಪ್ರಸ್ತುತ ನಿಮ್ಮ ಅಭಿಪ್ರಾಯದಲ್ಲಿ ಮಹಿಳಾ ಶಿಕ್ಷಣ ಹೇಗೆ ಸಹಾಯ ಮಾಡ್ತವೆ? ಅಂದ್ರೆ ಮಹಿಳೆಯರಿಗೆ ಶಿಕ್ಷಣ ಸಬಲೀಕರಣ ಆಗಲಿಕ್ಕೆ ಹೇಗೆ ಸಹಾಯ ಮಾಡುತ್ತಾ? ಮಹಿಳೆಯರಿಗೆ ಈಗ ಸಬಲೀಕರಣ ಅಂತ ನಾವು ಸಶಕ್ತೀಕರಣ, ಸಬಲೀಕರಣ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಶಿಕ್ಷಣದಿಂದ ಇದು ಶಿಕ್ಷಣ ಬಹಳ ಅಗತ್ಯ. ಯಾಕಂದರೆ ಪ್ರತಿಯೊಬ್ಬ ಮಹಿಳೆಗೆ ಒಂದು ಮೊದಲನೇದಾಗಿ ನನಗನ್ನಿಸ್ತದ ಆರ್ಥಿಕ ಸ್ವಾವಲಂಬನೆ ಇದು ಇರಲೇಬೇಕು. ಇವತ್ತಿನ ಜಗತ್ತಿನಲ್ಲಿ ಎಲ್ಲರೂ ಬಹಳ ಮಟೀರಿಯಲಿಸ್ಟಿಕ್ ಆಗಿ ಅವರು ವಿಚಾರ ಮಾಡೋ ಸಂದರ್ಭದಲ್ಲಿ ಅಷ್ಟು ಮಟೀರಿಯಲಿಸ್ಟಿಕ್ ಆಗಬೇಕಂತಿಲ್ಲ, ಆದರೂ ಸಹ ಒಂದು ಮಟ್ಟಕ್ಕೆ ಒಂದು ಆರ್ಥಿಕ ಸ್ವಾವಲಂಬನೆ ಇದು ನಮಗೆ ಇರಲೇಬೇಕು. ಶಿಕ್ಷಣದಿಂದ ಇದು ಆರ್ಥಿಕ ಸ್ವಾವಲಂಬನೆ ಬರಲಿಕ್ಕೆ ಇವತ್ತು ನಾವು ನೋಡಿದ್ದೀವಿ, ಎಲ್ಲ ಮಹಿಳೆಯರು ಪ್ರತಿಯೊಂದು ರಂಗದಲ್ಲಿ ಸಾಕಷ್ಟು ಅವರು ಗಳಿಸ್ತಾ ಇದ್ದಾರೆ. ಅದಕ್ಕೆ ಅದು ಆರ್ಥಿಕ ಸ್ವಾವಲಂಬನೆ, ಆದರೆ ಅದಕ್ಕೂ ಒಂದು ಮಿತಿ ಇರಬೇಕು. ಅದರಿಂದ ನಮಗೆ ಅಹಂಭಾವ ಇದು ಬರಬಾರ್ದು. ಅದರಿಂದ ನಮಗೆ ಬೇರೆ ವಿಚಾರ ಅಂದರೆ ನಕಾರಾತ್ಮಕ ಚಿಂತನೆ, ನಾನು ಮಾಡ್ತಾ ಇದ್ದೀನಿ, ನಾನು ಕಡಿಮೆ ಇಲ್ಲ, ಯಾರಕ್ಕಿಂತಲೂ ನಾನು ಕಡಿಮೆ ಇಲ್ಲ, ಇಂಥ ಒಂದು ನಕಾರಾತ್ಮಕ ವಿಚಾರ ಬರಬಾರ್ದು. ಇನ್ನೊಂದು, ಶಿಕ್ಷಣದಿಂದ ನಮ್ಮ ಮೈಂಡ್ಸೆಟ್ ಅಂದರೆ ನಮ್ಮ ವೈಚಾರಿಕ ನಮ್ಮದು ಒಂದು ಏನು ಮನೋಭಾವ ಇರ್ತದಲ್ಲ, ಅದರಲ್ಲಿಯೂ ಸಾಕಷ್ಟು ನಾವು ಬದಲಾವಣೆ ಅದು ಖಂಡಿತವಾಗಿ ಬಂದೇ ಬರ್ತದೆ. ಮೆಚ್ಯೂರ್ಡ್ ಥಿಂಕಿಂಗ್ ಆಗ್ತದೆ. ಶಿಕ್ಷಣದಿಂದ ಇವು ಎರಡೂ ವಿಷಯಗಳು ನಾವು ಅದರಲ್ಲಿ ಪರಿಣಿತಿಯನ್ನು ನಾವು ಪಡೆಯಬಹುದು. ಮೇಡಮ್, ಅದ್ರ ಜೊತೆ ನೀವು ಒಂದು ವಿಶ್ವವಿದ್ಯಾಲಯದ ಕುಲಪತಿ ಆಗಿರ್ತೀರಿ. ಅಲ್ಲೇ ಎಲ್ಲ ಹಂತದ BA, BSc, BCom, MA, MSc, PhD ಲೆವೆಲ್ ಒಳಗೂ ನೀವು ವಿದ್ಯಾರ್ಥಿಗಳನ್ನು ನೋಡ್ತೀರಿ. ಅಂಥ ಸಂದರ್ಭದಲ್ಲಿ ಇಂದಿನ ವಿದ್ಯಾರ್ಥಿಗಳು, ವಿಶೇಷವಾಗಿ ಭವಿಷ್ಯದ ಶಿಕ್ಷಕರು, ಯಾವ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಬೇಕು? ಇವತ್ತಿನ ಜಗತ್ತಿನಲ್ಲಿ 3 ಬಹಳ ಮಹತ್ವಪೂರ್ಣ ಕೌಶಲ್ಯಗಳು ನನ್ನ ಅಭಿಪ್ರಾಯದಲ್ಲಿ 3 C's ಅಂತ ನಾನು ಹೇಳ್ತೀನಿ. 1 C ಈಸ್ ಫಾರ್ ಕಮ್ಯುನಿಕೇಷನ್, ಸಂಪರ್ಕ ಮಾಡೋ ಒಂದು ಸಾಮರ್ಥ್ಯ. ಇನ್ನೊಂದು ಕಂಪ್ಯೂಟರ್ ಸ್ಕಿಲ್ಸ್, C ಫಾರ್ ಕಮ್ಯುನಿಕೇಷನ್, C ಫಾರ್ ಕಂಪ್ಯೂಟರ್ ಸ್ಕಿಲ್ಸ್. 3ನೇ C ಅಂದರೆ ಫಾರ್ ಕ್ರಿಯೇಟಿವಿಟಿ. ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಂದು ಇವು ರೀಲ್ಸ್ ಮಾಡ್ತಾರೆ ಅಥವಾ ಜರ್ನಲಿಸಮ್ ಸ್ಟೂಡೆಂಟ್ಸು ಯಾವ ಪ್ರಕಾರದ ಅವ್ರು ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾರೆ. ಇದೆಲ್ಲ ನೋಡಿದರೆ ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲ ಸಾಮರ್ಥ್ಯ ಇದು ಎಷ್ಟು ಮಹತ್ವಪೂರ್ಣ ಎಂದು ನಾವು ಗಮನಿಸಬಹುದು. ಅದಕ್ಕೆ ಕಮ್ಯುನಿಕೇಟಿವ್ ಸ್ಕಿಲ್ಸ್ ಅಂದರೆ ನಮ್ಮ ಮಾತೃಭಾಷೆ ಆಯಿತು, ಮಾತೃಭಾಷೆಯ ಜೊತೆಗೆ
ಒಂದು ರಾಷ್ಟ್ರ ಭಾಷೆ ಹಿಂದಿ, ಒಂದು ಜಾಗತಿಕ ಭಾಷೆ ಇಂಗ್ಲಿಷ್. ಇದು ಸ್ವಲ್ಪ ಇದು ಬರಬೇಕು, ಪ್ರತಿಯೊಂದು ವಿದ್ಯಾರ್ಥಿಗೆ ಇದು ಬರಬೇಕು. ಯಾಕಂದ್ರೆ ನಾಳೆ ನಾವು ನಮ್ಮ ಊರು ಬಿಟ್ಟು, ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ ನಮ್ಮ ಮಾತೃಭಾಷೆ ಅಷ್ಟೇ ನಮಗೆ ಸಹಾಯ ಆಗೋದಿಲ್ಲ. ಅದಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು. ಜೊತೆಗೆ ಬರೀ ಭಾಷೆ ಬಂದರೆ ಸಾಲೋದಿಲ್ಲ, ಸರಿಯಾಗಿ ಕಮ್ಯುನಿಕೇಟ್ ಮಾಡೋದು, ಅಂದರೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ವಿಚಾರ ಅದು ಸಮರ್ಥ ರೀತಿಯಿಂದ ಅದು ಕಮ್ಯುನಿಕೇಟ್ ಮಾಡೋದು ಒಂದು ಕೌಶಲ್ಯ, ಇದು ಒಂದು ಬರಬೇಕು. ಕಂಪ್ಯೂಟರ್ ಸ್ಕಿಲ್ಸ್ ಅಂತೂ ಬೇಕೇ ಬೇಕು. ನಥಿಂಗ್ ಈಸ್ ಪಾಸಿಬಲ್ ವಿದೌಟ್ ಕಂಪ್ಯೂಟರ್ಸ್. ಸೊ ಟೆಕ್ನಿಕಲ್ ಸ್ಕಿಲ್ಸ್ ಇದು ಬೇಕು. ಜೊತೆಗೆ ದಟ್ ಕ್ರಿಯೇಟಿವಿಟಿ, ಸೃಜನಶೀಲತೆ, ಹೊಸತನ. ಶಿ ಹೂ ಸೀಸ್ ದ ಇನ್ವಿಸಿಬಲ್, ಶಿ ಹೂ ಹಿಯರ್ಸ್ ದ ಇನ್ಆಡಿಬಲ್, ಆ್ಯಂಡ್ ಶಿ ಹೂ ಬಿಲೀವ್ಸ್ ದ ಇನ್ಕ್ರೆಡಿಬಲ್ ಕ್ಯಾನ್ ಸರ್ಟನ್ಲಿ ಡೂ ದ ಇಂಪಾಸಿಬಲ್ ಅಂತಾರೆ. ಅಂದರೆ ಕ್ರಿಯೇಟಿವಿಟಿ ಇದ್ದರೆ ಬೇಕಾದ ನಾವು ಮಾಡಬಹುದು ಅಂತ. ಅಂದರೆ ಈ ಇವತ್ತಿನ AI ಜಗತ್ತಿಗೆ ಕಂಪ್ಯೂಟರ್ ಕಮ್ಯುನಿಕೇಷನ್ ಇದ್ದಾಗ ನಾವು ಹೆಚ್ಚು ಇನ್ನೂ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ, ವಿಶೇಷವಾಗಿ ಶಿಕ್ಷಕರು ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಹೊಸತನ್ನ ಕಲಿತು ಬೋಧನೆ ಮಾಡಲಿಕ್ಕೆ ಸಹಾಯ ಆಗುತ್ತಂತ ನೀವು ಹೇಳ್ತಾ ಇದ್ದೀವಿ. ಅದ್ರ ಜೊತೆ ಇವತ್ತು ನೀವು NCT ಪ್ರಾದೇಶಿಕ ಒಂದು ಚೇರ್ಮನ್ ಆಗಿರೋದ್ರಿಂದ ದಕ್ಷಿಣ ಪ್ರಾಂತದ್ದು ಶಿಕ್ಷಕರು ಮತ್ತು ಶಿಕ್ಷಣ ವೃತ್ತಿಗೆ ಪ್ರವೇಶಿಸಲು ವಿಶೇಷವಾಗಿ ಮಹಿಳೆಯರು, ಅಂದರೆ ಇತ್ತೀಚೆಗೆ ಮಹಿಳೆಯರು ಒಂದು ಶಿಕ್ಷಣ ವೃತ್ತಿಗೆ ಹೆಚ್ಚು ಬರ್ತಾ ಇದ್ದಾರೆ. ಅಂತ ಒಂದು ಶಿಕ್ಷಕರಾಗುವವರಿಗೆ ನಿಮ್ಮ ಒಂದು ಸಂದೇಶ ಏನಾದರೂ ಹೇಳಿ? ಭಾಳ ಅಭಿಮಾನದಿಂದ ಹೇಳ್ತೀನಿ, ಮಹಿಳೆಯರು ಶಿಕ್ಷಕ ವೃತ್ತಿಗೆ ಭಾಳ ಸೂಟೇಬಲ್ ಅವರು. ಯಾಕಂದರೆ ಅವ್ರದ್ದು ನೇಚರ್ ಇರಲಿ, ಅವ್ರದ್ದು ತಾಳ್ಮೆ, ಅವ್ರದ್ದು ಕನ್ವಿನ್ಸ್ ಮಾಡೋ ಒಂದು ಸಾಮರ್ಥ್ಯ, ಇವೆಲ್ಲ ನೋಡಿದಾಗ ಮಹಿಳೆ ಭಾಳ ಸೂಟೇಬಲ್ ಶಿಕ್ಷಣ ಪ್ರವೃತ್ತಿ. ಆದರೆ ಒಂದು ಮಾತು ನಾವು ನೆನ್ಪಿಟ್ಕೋಬೇಕು, ಇದು ನಿಜವಾಗಿಯೂ ನಮಗೆ ಅದು ಪ್ಯಾಷನ್ ಇರಬೇಕು. ಟೀಚರ್ ಆಗಿ ಪ್ಯಾಷನೆಟ್ ಟೀಚಿಂಗ್ ಇದ್ದಾಗ ಮಾತ್ರ ನಾವು ಮಕ್ಕಳ ಮನಸ್ಸನ್ನು ನಾವು ಗಳಿಸಲಿಕ್ಕೆ ಅಥವಾ ಅವ್ರ ಪ್ರೀತಿಯನ್ನು ಗಳಿಸಲಿಕ್ಕೆ ಅದು ಸಾಧ್ಯ. ಅದಕ್ಕೆ ನಿಜವಾದ ಒಂದು ಪ್ಯಾಷನ್ ಅದು ಇರಬೇಕು ಶಿಕ್ಷಣಕ್ಕೆ. ಜೊತೆಗೆ ಲರ್ನಿಂಗ್ ಟು ಲರ್ನ್. ಈಗ ನಾನು PhD ಆಗಬಹುದು, ಅಥವಾ ನಾನು ಡಾಕ್ಟರ್ ಇರಬಹುದು, ನಾನು MTech ಎಂಜಿನಿಯರ್ ಆಗಬಹುದು, ಏನಿದ್ರೂ ಸಹ ಲರ್ನಿಂಗ್ ಟು ಲರ್ನ್ ಕಂಟಿನ್ಯೂಸ್ಲಿ. ನಾವು ಇವತ್ತು ಕಲ್ತಿದ್ದನ್ನೇ ಅದು ನಾಳೆ ಅದು ಅಬ್ಸೊಲ್ಯೂಟ್ ಆಗಬಹುದು, ಅದು ಯೂಸ್ಲೆಸ್ ಆಗಬಹುದು. ಅದಕ್ಕೆ ಹೊಸ ವಿಚಾರಗಳು. ನಾನು ಈಗಾಗಲೇ ಹೇಳಿದಾಗೆ 73ರಲ್ಲಿ ನಾನು ಬ್ಯಾಂಕ್ನಲ್ಲಿ ಸೇರಿದಾಗ ಕಂಪ್ಯೂಟರ್ಸ್ ಅಂದರೆ ಏನು ನನಗೆ ಗೊತ್ತಿರಲಿಲ್ಲ, ಮೊಬೈಲ್ಸ್ ಅಂತೂ ಗೊತ್ತೇ ಇರಲಿಲ್ಲ. ಈಗ ಕಂಪ್ಯೂಟರ್ಸು ಯೂಸ್ ಮಾಡ್ತಾ ಇದ್ದೀವಿ, ಇಮೇಲ್ಸ್ ಕಳಿಸೋದು, ಇಮೇಲ್ಸ್ ಬರೋದು, ಇವೆಲ್ಲ ಆಮೇಲೆ ಕಲಿಬೇಕಾಯ್ತು. ಅದಕ್ಕೆ ನಾನೀಗ ನಂದು ಇಷ್ಟೆಲ್ಲ ನನ್ನ ಶಿಕ್ಷಣ ಆಗಿದೆ, ಇನ್ನು ನಾ ಏನೂ ಕಲಿಯುವುದಿಲ್ಲ, ಇದು ಈ ವಿಚಾರ ತಪ್ಪದು. ಅದಕ್ಕೆ ಲರ್ನಿಂಗ್ ಟು ಲರ್ನ್ ಇದು ಬಹಳ ಮಹತ್ವದ್ದು. ಇನ್ನೊಂದಂದರೆ ಮಕ್ಕಳನ್ನು, ನಮ್ಮ ಸ್ಟೂಡೆಂಟ್ಸನ್ನು ಅವರಿಗೆ ನಾವು ಪ್ರೀತಿಸಬೇಕು. ಮಕ್ಕಳು ನೋಡ್ತಾರೆ, ಅವ್ರಿಗೆ ಗೊತ್ತಾಗ್ತದೆ ನಾವು ಯಾವಾಗ ಪ್ರೀತಿ ಮಾಡ್ತೀವಿ ಅವರು ನಮ್ಗೆ ಪ್ರೀತಿಸ್ತಾರೆ, ಅವರು ನಮಗೆ ಅವ್ರ ಮನಸ್ಸಿನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅವರು ಕೇಳ್ತಾರೆ, ಇಲ್ಲಾದರೆ ಅಂಜಿ ಅವರು ಕೇಳೋದೇ ಇಲ್ಲ. ಅದಕ್ಕೆ ಭಾಷೆ ಬರೋದು ಇದು ಭಾಳ ಮಹತ್ವದ್ದು. ಅದಕ್ಕೆ ನಾನು ಕನ್ನಡ ಕಲಿಬೇಕಂತ ನಾ ಹೇಳಿದೆಲ್ಲ ಅದ್ರ ಸಲುವಾಗಿ. ಯಾಕಂದರೆ ವಿ ಹ್ಯಾವ್ ಟು ಲವ್ ಅವರ್ ಸ್ಟೂಡೆಂಟ್ಸ್, ಲರ್ನ್ ಟು ಲರ್ನ್ ಆ್ಯಂಡ್ ಹ್ಯಾವ್ ಅ ಜೆನ್ಯೂನ್ ಪ್ಯಾಷನ್ ಫಾರ್ ಟೀಚಿಂಗ್. ಅಂದರೆ ಪ್ರತಿದಿನ ಒಬ್ರು ಮಹಿಳೆ ಅಥವಾ ಶಿಕ್ಷಕ ಅಪ್ಡೇಟ್ ಆಗ್ತಾ ಇರಬೇಕು. ಇವತ್ತೇನು ಟೆಕ್ನಾಲಜಿ ಬರುತ್ತೆ, ಯಾವ ರೀತಿ ಕಲಿಬೇಕು. ಅಂದ್ರೆ ನಿನ್ನೆ ಇದ್ದದ್ದು ನೀವು 73ರಾಗ ಪಾಸ್ಬುಕ್ ಅನ್ನು ಕೈಲಿ ಬರಿತಾ ಇದ್ರಿ, ಇವತ್ತು ಜಸ್ಟ್ ಒಂದು ಹೊರಗಡೆ ಮಷಿನ್ ಹಾಕಿದ್ರೆ ಪ್ರಿಂಟ್ಔಟ್ ಬರುತ್ತೆ. ಹಂಗ ಅಪ್ಡೇಟ್ ಆದಾಗ ಒಂದು ಉನ್ನತ ಹುದ್ದೆಗೆ ಹೋಗಬಹುದು ಮಹಿಳೆಯರು ಅನ್ನೋದಕ್ಕೆ ಒಂದು ಉತ್ತಮವಾದ ವಿಚಾರದ ಜೊತೆ ಈ ನಿಮ್ಮ ಒಂದು ಉನ್ನತ ನಾಯಕತ್ವ, ಅಂದ್ರೆ ನಾಯಕತ್ವ ಹುದ್ದೆಗೆ ತಲುಪಲು ಮಾಡಿದ ಒಂದು ಗುಣಗಳು ಯಾವುವು ಮೇಡಮ್ ನಿಮಗೆ? ಗುಣಗಳು ಬಹಳ ಸ್ಪಷ್ಟ ಇವೆ. ಹಾರ್ಡ್ ವರ್ಕ್, ದರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ಅದು ಭಾಳ ಪರಿಶ್ರಮ ಮಾಡಲೇಬೇಕು. ಹೋಮ್ವರ್ಕ್ ಪ್ರತಿಯೊಂದಕ್ಕೆ ನಾವು ಏನಾದರೂ, ಈಗ ಇಷ್ಟು ವರ್ಷ ಆಯಿತು, ನಾನು 40 ವರ್ಷದಿಂದ ನಾನು ಟೀಚರ್ ಇದ್ದರೂ ಸಹ ನಾನು ಇನ್ನೂವರೆಗೆ ಯಾವುದೇ ಒಂದು ಸೆಷನ್ ತೊಗೊಳ್ಳೋದಿದ್ದರೆ ನಾನು ಹೋಮ್ವರ್ಕ್ ಮಾಡಬೇಕಾಗ್ತದೆ. ಅದು ಪರ್ಫೆಕ್ಷನ್ ಯಾವಾಗ ಬರ್ತದೆ, ಮೇಲಿನ ಮೇಲೆ ಅದು ಮಾಡಿದಾಗ ಮಾತ್ರ. ಅದಕ್ಕೆ ಹಾರ್ಡ್ ವರ್ಕ್, ದರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ಇನ್ನೊಂದು ಸ್ಯಾಕ್ರಿಫೈಸ್, ಒಂದು ತ್ಯಾಗದ ಮನೋಭಾವ ಅದು ಇರಲೇಬೇಕು. ಈಗ ನನ್ನ ಸಂಡೇ ಬಂತು, ಇವತ್ತು ನನಗೆ ಕ್ಲಾಸ್ ಇದೆ, ಇವತ್ತು ಎಕ್ಸ್ಟ್ರಾ ಕ್ಲಾಸ್ ತೊಗೋಬೇಕಾಯಿತು, ಪೋರ್ಷನ್ ಕಂಪ್ಲೀಟ್ ಆಗಿಲ್ಲ, ಈ ಥರ ನಕಾರಾತ್ಮಕ ವಿಚಾರ ಮಾಡಬಾರ್ದು. ಅದಕ್ಕೆ ವಿ ಹ್ಯಾವ್ ಟು ಲರ್ನ್ ಟು ಸ್ಯಾಕ್ರಿಫೈಸ್, ತ್ಯಾಗದ ಮನೋಭಾವ ಅದನ್ನು ಇರಬೇಕು. ಫ್ಯಾಮಿಲಿ ಕಡೆ ಸ್ವಲ್ಪ ಅಲಕ್ಷ್ಯ ಆಗ್ತದೆ. ಅದಕ್ಕೆ ಎಲ್ಲಿ ನಾವು ಮೇಕಪ್ ಮಾಡಲಿಕ್ಕೆ ಸಾಧ್ಯ ಅದು ನಾವೇ ಕಲಿಬೇಕು. ಎಲ್ಲಿ ಮೇಕಪ್ ಮಾಡೋದು ಸಾಧ್ಯ, ಮಕ್ಕಳು, ತಾಯಿ, ತಂದೆ, ಅತ್ತೆ, ಮಾವ, ಮನೆಯವರು, ಅವ್ರ ಜೊತೆಗೆ ಎಲ್ಲರ ಜೊತೆಗೆ ಹೊಂದ್ಕೊಂಡು ಇರೋದು ಒಂದು ಸಾಮರ್ಥ್ಯ,
ಇದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಏನು ಅಂತೀವಲ್ಲ ಅದು ನಾವು ಕಲಿಬೇಕಾಗ್ತದೆ. ಅಂದರೆ ಮಹಿಳೆ ಅಂದ್ರೆ ಬ್ಯಾಲೆನ್ಸು, ಸಮಾಜವನ್ನು ಇರ್ಬೋದು, ಸಮಾಜ ಜೊತೆ ನಾವು ನಮ್ಮ ಮನೆಯನ್ನು ಸಹಿತ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಹೋದಾಗ ಒಂದು ಉನ್ನತ ಹುದ್ದೆ ಇರಲಿಕ್ಕೆ ಸಹಾಯ ಆಗುತ್ತೆ. ಸರಿ, ಅಂದ್ರೆ ಇನ್ನೊಂದು ಮೇಡಮ್, ನೀವು ನಮ್ಮ ಬಾಗಲಕೋಟೆ ಜಿಲ್ಲೆಯ NCT ಡೈರೆಕ್ಟರ್ ಆಗಿರೋದು ಅಥವಾ ಪ್ರಾದೇಶಿಕ ಹೆಡ್ ಆಗಿದ್ದು ಮೊದಲಿಗರು ನೀವು. ಅದ್ರ ಜೊತೆ ನನಗನ್ಸಿದ ಮಟ್ಟಿಗೆ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ವೈಸ್ ಚಾನ್ಸಲರ್ ಆದವರು ಮೊದಲ ಮಹಿಳೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಒಂದು ನಾಯಕತ್ವ ಹುದ್ದೆ ಸಾಧಿಸಲು ಬಯಸುವ ವಿಶೇಷವಾಗಿ ಮಹಿಳೆಯರು, ಯುವ ಮಹಿಳೆಯರಿಗೆ, ವಿದ್ಯಾರ್ಥಿಗಳು ನಿಮ್ಮ ಸಲಹೆ ಏನು? ಒಬ್ರು ಅಂತಾರೆ ಈಗ ನಾನು ಒಬ್ರು ಮೇಡಮ್ ಮೀನಾ ಚಂದಾವರ್ಕರ್ ಮೇಡಮ್ ಗತಿ ಆಗಬೇಕಾಗಿದೆ, ಹಂಗೆ ಬಯಸೋವರಿಗೆ ನಿಮ್ಮ ಒಂದು ಸಲಹೆ ಏನಾಗುತ್ತೆ ಮೇಡಮ್? ಏನಾದರೂ ನಾವು ಬಯಸಬೇಕಾದ್ರೆ ಮೊದಲು ನಮ್ಮಲ್ಲಿ ನಮಗೊಂದು ತಾಳ್ಮೆ ಇರಬೇಕು. ಸಕ್ಸಸ್ ಕೆನಾಟ್ ಬಿ ಅಚೀವ್ಡ್ ಓವರ್ನೈಟ್. ಇವತ್ತು ನಾನು ವಿಚಾರ ಮಾಡ್ತಾ ಇದ್ದೀನಿ, ನಾಳೆ ನಾನು ಒಂದು ಉನ್ನತ ಹುದ್ದೆಯಲ್ಲಿ ಮುಟ್ತೀನಿ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಇದು ನಮ್ಮ ಮನಸ್ಸಿನಲ್ಲಿ ಇರಬಾರ್ದು. ಅದಕ್ಕೆ ವಿ ಹ್ಯಾವ್ ಟು ಹ್ಯಾವ್ ಪೇಷನ್ಸ್, ತಾಳ್ಮೆ ಇರಲೇಬೇಕು. ಜೊತೆಗೆ ಏನಾದರೂ ಅಡೆತಡೆ ಬಂದರೂ ಸಹ ಅದು ಧೈರ್ಯದಿಂದ ಎದುರಿಸುವ ಒಂದು ಸಾಮರ್ಥ್ಯ ಇದೇ ಇರ್ತದೆ. ಆದರೆ ಅದು ಬೆಳೆಸ್ಕೋಬೇಕಾಗ್ತದೆ. ಅದಕ್ಕೆ ಎಂದೂ ಬೀಳುವುದಿಲ್ಲ ಅಂತ ಹೇಳೋದ್ರಲ್ಲಿ ಯಶಸ್ಸಿರುವುದಿಲ್ಲ. ನಾ ಬಿದ್ದರೂ ಸಹ ಧೈರ್ಯದಿಂದ ಎದ್ದು ನಿಂತು ಓಡಬಲ್ಲೆ ಅಂತ ಹೇಳೋದ್ರಲ್ಲಿ ಇರುವುದು ನಿಜವಾದ ಯಶಸ್ಸು. ಇದು ಒಂದು ನಾವು ಎಂದಿಗೂ ಮರಿಬಾರದು. ಮೂರನೇದಂದರೆ ಮುಂದಿನ ಭವಿಷ್ಯಕ್ಕೆ ನಾವು ವಿಚಾರ, ನಮ್ಮ ಕಲ್ಪನಾ ಶಕ್ತಿಯಿಂದ, ನಮ್ಮ ವಿಷನರಿ ಒಂದು ಕ್ವಾಲಿಟಿ ಏನಿರ್ತದಲ್ಲ ಅದರಿಂದ ನಾವು ಮುಂದಿನ ಭವಿಷ್ಯದ್ದು ಸ್ವಲ್ಪ ವಿಚಾರ ನಾವು ಮಾಡಲೇಬೇಕು. ಪ್ರಿನ್ಸಿಪಲ್ ಆಗಿ ಅಥವಾ ವೈಸ್ ಚಾನ್ಸಲರ್ ಆಗಿ ಅಥವಾ ಒಂದು ತಾಯಿಯಾಗಿ, ಮನೆಯಲ್ಲಿ ಒಂದು ತಾಯಿಯಾಗಿ ಪ್ರತಿಯೊಬ್ಬ ಮಹಿಳೆ ಇದು ಮುಂದೆ ನಾವು ಯಾವ ರೀತಿ ಇದು ಮಾಡಬಹುದು, ಯಾವ ರೀತಿ ನಾನು ಪ್ಲ್ಯಾನ್ ಮಾಡಬೇಕು, ಅದು ಪ್ಲ್ಯಾನಿಂಗ್ ಅದು ಬಹಳ ಮಹತ್ವದ್ದು. ಅಂದರೆ ಒಂದು ಸಕ್ಸಸ್ ಆಗ್ಬೇಕಂದ್ರೆ ಯಾವುದೇ ಶಾರ್ಟ್ಕಟ್ ಇಲ್ಲ. ನೀಡ್ ಫಸ್ಟ್ ಪೇಷನ್ಸ್. ವಿತೌಟ್ ಶಾರ್ಟ್ಕಟ್ ಪೇಷನ್ಸ್ಲಿಂದ ನಾವು ಸಕ್ಸಸ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಅದ್ರ ಜೊತೆ ಈ ಮುಂದಿನ 10 ವರ್ಷಗಳಲ್ಲಿ ಮಹಿಳಾ ಶಿಕ್ಷಣದಲ್ಲಿ ಯಾವ ಬದಲಾವಣೆಯನ್ನು ನೀವು ಕಾಣಬಯಸ್ತಾ ಇದ್ದೀರಿ ಮೇಡಮ್? ಸಾಕಷ್ಟು ಬದಲಾವಣೆ ಮುಂದಿನ 10 ವರ್ಷದಲ್ಲಿ ಆಗೋದಿವೆ. ಯಾಕಂದರೆ ಈಗ 2047 ಇಸ್ವಿಯವರೆಗೆ ನಮ್ಮ ದೇಶ ಸಂಪೂರ್ಣ ರೀತಿಯಿಂದ ಒಂದು ಅಭಿವೃದ್ಧಿ ಹೊಂದಿದ್ದ ರಾಷ್ಟ್ರ ಆಗಬೇಕು ಅಂತ ನಮ್ಮ ಮಾನ್ಯ ಪ್ರಧಾನಿ ಅವ್ರದ್ದೇನು ಕನಸನ್ನು ನೋಡಿದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಸಹ ವಿಷನ್ ಇಂಡಿಯಾ 2020 ಈ ಪುಸ್ತಕವನ್ನು ಬರೆಯುವಾಗ 2020ನೇ ಇಸ್ವಿವರೆಗೆ ನಮ್ಮ ದೇಶ ಎಲ್ಲ ರೀತಿಯಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬಹುದು ಅಂತ ಅವರು ಕನಸನ್ನು ನೋಡಿದರು. ಆದರೆ ಅದು ಪ್ಯಾಂಡಮಿಕ್ ಬಂತು, ಕರೋನಾ ಆಯಿತು, ಆಮೇಲೆ ಬೇರೆ ಬೇರೆ ತೊಂದರೆಗಳಿಂದ ಅದು ಆಗಿಲ್ಲ. ಈಗ ಅಟ್ಲೀಸ್ಟ್ ನಾವೆಲ್ಲರೂ ಭಾಗವಹಿಸಿ ಎಲ್ಲರೂ ಕೂಡಿ ನಾವು ನಮ್ಮ ದೇಶಕ್ಕಾಗಿ ಶ್ರಮವನ್ನು ವಹಿಸಿದರೆ ನಮ್ಮ ದೇಶ ವಿಶ್ವಗುರು ಆಗುವುದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಅದಕ್ಕೆ ಮುಂದಿನ 10 ವರ್ಷಗಳಲ್ಲಿ ನನಗನ್ನಿಸ್ತದೆ ಮಹಿಳಾ ಸಾಕ್ಷರತೆ ಇದು 100% ಆಗಬಹುದು ಅಂತ 10 ವರ್ಷಗಳಲ್ಲಿ. ನೀವು ಅಬ್ದುಲ್ ಕಲಾಂ ಅವ್ರ ಹೆಸರು ತೆಗೆದ ತಕ್ಷಣ ನೆನಪಾಗೋದು ಒಂದು ತಂತ್ರಜ್ಞಾನ. ಹಂಗಂದ್ರೆ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಮಹಿಳೆಯರ ಶಿಕ್ಷಣ, ವೃತ್ತಿ ಅಭಿವೃದ್ಧಿಗೆ ಹೇಗೆ ಸಹಾಯ ಮಾಡುತ್ತೆ ಮೇಡಮ್? ಅದು ಇವತ್ತು ತಂತ್ರಜ್ಞಾನ ಇಲ್ಲದೆ ನಮ್ಮ ಜೀವನ ಇದು ನಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದರೆ ಜೊತೆಗೆ ಮನುಷ್ಯತ್ವ ನಾವು ಮರಿಬಾರ್ದು. ಇನೋವೇಷನ್ ಈಸ್ ದೇರ್. ಹೊಸತನ ಬರಲೇಬೇಕು, ತಂತ್ರಜ್ಞಾನ ನಮ್ಗೆ ಗೊತ್ತಿರಲೇಬೇಕು. ಅದ್ರ ಜೊತೆಗೆ ಮನುಷ್ಯತ್ವ ನಾವು ಎಂದೆಂದಿಗೂ ಮರಿಬಾರ್ದು. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಪೆನ್ಷನ್ ತೊಗೊಳ್ಳಿಕ್ಕೆ ಎಷ್ಟೋ ಜನ ಅವರು ಬ್ಯಾಂಕಿಗೆ ಹೋಗ್ತಾರೆ. ಬ್ಯಾಂಕಿಗೆ ಹೋಗಿ ಒಬ್ಬ ತಂದೆಗೆ ಮಗ ಹೇಳ್ತಾನಂತೆ, ನೀ ಯಾಕೆ ಪ್ರತಿ ತಿಂಗಳ ಬ್ಯಾಂಕಿಗೆ ಹೋಗ್ತಿ, ನಾನೇ ನಿನಗೆ ಅಮೌಂಟ್ ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಮಗ ಹೇಳ್ತಾನೆ. ಆಗ ತಂದೆಯವ್ರು ಹೇಳ್ತಾರೆ, ಇಲ್ಲ ನಾನು ಆ ಒಂದು ನೆಪದಿಂದ ಬ್ಯಾಂಕಿಗೆ ಹೋಗ್ತೀನಿ, ನಂದೆಲ್ಲ ಗೆಳೆಯರು ಸಿಗ್ತಾರೆ, ಯಾರು ಕೇಳೋರು ಇರ್ತಾರಲ್ಲಿ, 4 ಮಾತು ಮಾತಾಡ್ತೀವಿ, ಪೆನ್ಷನ್ ತೊಗೊಂಡು ಮನೆಗೆ ಅಗದಿ ಆನಂದದಿಂದ ಬರ್ತೀವಿ, ಅದಕ್ಕಿಂತ ಹೆಚ್ಚು ಆನಂದ ಬೇರೆ ಇಲ್ಲ ಅಂತ. ಅದಕ್ಕೆ ಈಗ ಈ ದೇಶದಲ್ಲಿ ಎಷ್ಟೋ ವೃದ್ಧಾಶ್ರಮಗಳೆಲ್ಲ ನೋಡ್ತೀವಿ. ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿ, ಹಿರಿಯರ ಬಗ್ಗೆ ಒಂದು ಗೌರವ, ಈ ಮಟ್ಟದಲ್ಲಿ ಅದು ಆ ಮಟ್ಟವನ್ನು ನಾವು ಕುಸಿತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಇದು ಮಾತ್ರ ಆಗಬಾರ್ದು. ಇದಕ್ಕೆ ಹಣವನ್ನು ಗಳಿಸೋದು ಇದು ಮಹತ್ವದಲ್ಲ,
ಆದರೆ ಮನುಷ್ಯತ್ವ, ಹಣದ ಜೊತೆಗೆ ಮನುಷ್ಯತ್ವ, ಅದನ್ನೂ ನಾವು ನಮ್ಮ ಜೀವನದಲ್ಲಿ, ನಮ್ಮ ಆಯುಷ್ಯ ಒಳಗೆ ಅದು ಮನುಷ್ಯತ್ವದಿಂದನೇ ನಾವು ನೋಡೋದು, ಇದು ಬಹಳ ಮಹತ್ವದ್ದು. ಅದಕ್ಕೆ ಈ ವರ್ಷದ್ದು ಮಹಿಳಾ ದಿನಾಚರಣೆ ಅದರದ್ದು ಒಂದು ಥೀಮ್ ಅಂತಿರ್ತದಲ್ಲ, ಅದು ಗಿವ್ ಟು ಗೇನ್ ಅಂತಿತ್ತು. ಗಿವ್ ಟು ಗೇನ್ ಅಂದರೆ ಮೊದಲು ನೀವು ಪಡೀಲಿಕ್ಕೆ ನೀವು ಕೊಡಬೇಕು ಅಂತ. ಮೊದಲು ಕೊಡಬೇಕು ಅಂತ. ಅದಕ್ಕೆ ಗಿವ್ ಟು ಗೇನ್ ಅಂದರೆ ಮೊದಲು ನೀವು ಕೊಟ್ಟರೆ ಮಾತ್ರ, ಪ್ರೀತಿ ಕೊಟ್ಟರೆ ಮಾತ್ರ ನೀವು ಪ್ರೀತಿಯನ್ನು ಗಳಿಸ್ಬೋದು. ಮನುಷ್ಯತ್ವದಿಂದ ನೋಡಿದರೆ ಮಾತ್ರ ಮನುಷ್ಯತ್ವವನ್ನು ನೀವು ಗಳಿಸ್ಬೋದು. ಅದಕ್ಕೆ ಈಗ ನಿಮ್ಮ ಮಾತುಗಳನ್ನ ಕೇಳಿ ಏನು ಅನಿಸ್ತಾ ಇದೆ ಅಂದ್ರೆ, ಯಾಕೆ ನಮ್ಮ ಭಾರತೀಯರ ಭೂಮಿಯನ್ನ ತಾಯಿ ಹೋಲಿಸಿದ್ದಾರೆ. ಈ ನಿಮ್ಮ ಒಂದು ಮಾತುಗಳನ್ನ ಕೇಳಿ ತಾಯಿಯ ಹೃದಯ ಯಾಕೆ, ನೀವು ನೋಡ್ರಿ ಮನುಷ್ಯತ್ವ ಇರ್ಲಿ ಅಂತ ನೀವು ಹೇಳ್ತಾ ಇದ್ರಿ. ಅಂದ್ರೆ ತಂತ್ರಜ್ಞಾನ ಬೆಳೆದರೂ ಸಹಿತ ಮನುಷ್ಯತ್ವ ಇರಬೇಕು, ನಮ್ಮ ತಂದೆ ತಾಯಿಯರನ್ನ ನೋಡ್ಬೇಕು, ಹಿರಿಯರಲ್ಲಿ ಗೌರವನ್ನ ಕೊಡ್ಬೇಕಂತ ಹೇಳ್ತಾ ಇದ್ದೀರಿ. ಅಂದ್ರ ಇದು ನಿಮ್ಮ ತಾಯಿಯ ಹೃದಯಕ್ಕೆ ಏನಾಗತ್ತ, ನಮ್ಗೆ ಬಹಳ ಒಂದು ಖುಷಿ ಆಗ್ತಾ ಇದೆ. ಕೊನೆಯದಾಗಿ ಮೇಡಮ್, ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಮಾರ್ಗದರ್ಶಕರಾಗಿರುವ ಒಂದು ಮುಖ್ಯ ಜೀವನ ಪಾಠವನ್ನ ನಮ್ಮ ಜೊತೆ ಹಂಚಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ. ಜೀವನ ಪಾಠ ನಾನೇ ಕಲ್ತಿದ್ದೆ ಯಾವಾಗಂದರೆ, ನಾನು ನರಸಾಪುರ ಒಂದು ಕಾಮರ್ಸ್ ಕಾಲೇಜ್ನಲ್ಲಿ ಪ್ರಾಧ್ಯಾಪಕಿ ಎಂದು ನಾನು ಸೇವೆಯನ್ನು ಪ್ರಾರಂಭ ಮಾಡಿದಾಗ ಸ್ಟೂಡೆಂಟ್ಸ್ ಎಲ್ಲರೂ, ಮೇಡಮ್ ನಮಗೆ ಇಂಗ್ಲೀಷ್ ಕಲಿಸ್ರಿ, ಇಂಗ್ಲೀಷ್ ನಮಗೆ ಸ್ವಲ್ಪ ತೊಂದರೆ ಆಗ್ತದೆ, ಇಂಗ್ಲೀಷ್ನಲ್ಲಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಧೈರ್ಯ ಇಲ್ಲ ಅಂತ ಹೇಳಿದಾಗ ನಾನು ಸ್ವಲ್ಪ ವಿಚಾರ ಮಾಡಿ ಅವರಿಗೆ ದಿನನಿತ್ಯ ಬಂದು ಬೋರ್ಡ್ ಮೇಲೆ ಒಂದು ಥಾಟ್ ಫಾರ್ ದ ಡೇ ಬರೆಯುವುದು. ನೀವು ಬರೀರಿ ಥಾಟ್ ಫಾರ್ ದ ಡೇ. ಆ ಥಾಟ್ ಏನು ಬರೀತೀರಿ ಅದ್ರ ಆ ವಿಚಾರದ ಬಗ್ಗೆ ಒಂದೇ ನಿಮಿಷ ನೀವು ಕನ್ನಡದಲ್ಲಿ ಮೊದಲೇ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿರಿ. ಬರ್ತಾ ಮುಂದಿನ ಬಾರಿ ನೀವು ಇಂಗ್ಲೀಷ್ದಲ್ಲಿ ಮಾತಾಡಬಹುದು. ಅಂದರೆ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ನೀವು ಅದರಲ್ಲಿ ಸುಧಾರಣೆ ಖಂಡಿತವಾಗಿ ನೋಡಬಹುದು ಅಂತ ನಾ ಹೇಳಿದಾಗ ಸ್ಟೂಡೆಂಟ್ಸ್ ಮಾತ್ರ ಎಲ್ಲರೂ ಪ್ರತಿ ದಿನ ಅಂದರೆ ವೆಕೇಷನ್ ಬಿಟ್ಟು ಪ್ರತಿದಿನ ಅವ್ರು ಬಂದು ಒಂದು ಉದಾಹರಣೆಗಾಗಿ ಪ್ರಯತ್ನಕ್ಕೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅದು ಬರೆದ ನಂತರ ಒಂದೇ ನಿಮಿಷ ಅವರು ಮಾತಾಡ್ತಿದ್ರು. ಕೊನೆಗೆ ಮೊದಲೇ ಎಲ್ಲರೂ ಹೋಗಲಿಕ್ಕೆ ಬರೀಲಿಕ್ಕೆ ಅವರು ತಯಾರಾಗ್ತಿದ್ದಿಲ್ಲ. ವರ್ಷದ ಕೊನೆಗೆ ಎಲ್ಲರೂ ನಾ ಬರಿತೀನಿ ಅಂತ ಅವರಲ್ಲಿ ಕಾಂಪಿಟಿಷನ್ ಇರ್ತಿತ್ತು. ಇದು ನನಗೆ ಬಹಳ ಒಂದು ಖುಷಿ ತಂದಂಥ ಇದು ಒಂದು ವಿಷಯ. ಜೊತೆಗೆ NSS ವಾಲಂಟಿಯರ್ಸ್, NSS ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ಸಿಗೆಲ್ಲ ಹೋಗ್ತಿದ್ವಿ. ಸಮ್ ಸ್ಟೂಡೆಂಟ್ಸು ಎಷ್ಟೋ ಜನ ಸತತವಾಗಿ ಅವರು ಬ್ಲಡ್ ಡೊನೇಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈಗ ತಾನೇ ಹೇಳಿದ ಹಾಗೆ ನಾವು ಮೊದಲೇ ಏನಾದರೂ ಸಿಗಬೇಕಾದ್ರೆ, ಏನಾದರೂ ಪಡೆಯಬೇಕಾದ್ರೆ ಮೊದಲೇ ನೀಡಬೇಕು ಅಂತ. ಅದಕ್ಕೆ ಹ್ಯಾಂಡ್ಸ್ ದ್ಯಾಟ್ ಹೆಲ್ಪ್ ಆರ್ ಹೋಲಿಯರ್ ದೆನ್ ಲಿಪ್ಸ್ ದ್ಯಾಟ್ ಪ್ರೇ ಅಂತಾರೆ. ಸಹಾಯ ಮಾಡುವ ಕೈಗಳು ಪ್ರಾರ್ಥನೆ ಹೇಳುವ ತುಟಿಗಳಕ್ಕಿಂತ ಶ್ರೇಷ್ಠ ಅಂತೆ. ಅದಕ್ಕೆ ಬ್ಲಡ್ ಡೊನೇಟ್ ಮಾಡಿದ ನಂತರ ನಮ್ಮ ಸ್ಟೂಡೆಂಟ್ಸಿಗೆ ಎಷ್ಟು ಆನಂದ ಆಗ್ತಿತ್ತು. ಇದು ಒಂದು ದೊಡ್ಡ ಪಾಠ ನಾನು ಅವರಿಂದನೇ ಕಲ್ತಿದ್ದೀನಿ. ಕೊನೆಯದಾಗಿ ಶ್ರೋತೃರೇ, ಇಂದಿನ ಈ ಒಂದು ಮಹಿಳಾ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ಅವರ ಅನುಭವಗಳು, ಪ್ರೇರಣಾದಾಯಕ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಂತಹ ಡಾಕ್ಟರ್ ಮೀನಾ ಚಂದಾವರ್ಕರ್ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಅದ್ರ ಜೊತೆ ನಾನು ನೋಡೋ ಪ್ರಕಾರ ಮೇಡಮ್ ಅವರು ಯಾಕೆ ತಾಯಿಯವ್ರದ್ದು, ಅವ್ರು ನೋಡಿ ವೈಸ್ ಚಾನ್ಸಲರ್ ಆದರೂ ಸಹಿತ, NCT ಹೆಡ್ ಆದರೂ ಸಹಿತ ಇವತ್ತು ಇಲ್ಲಿ ಕುಂತಾಗ ಒಂದು ತಾಯಿ ಹೆಂಗಿರಬೇಕು, ಮನೆ ಪ್ರಾಶಸ್ತ್ಯ ಕೊಡಬೇಕು, ಟೆಕ್ನಾಲಜಿ ಬಂದರೂ ಸಹಿತ ತಂದೆ ತಾಯಿ ಅನ್ನಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ಇವತ್ತಿನೂ ಸಹಿತ ಆ ಹಂತಕ್ಕೆ ಹೋದರೂ ತಾಯಿಯ ಹೃದಯ ಮಿಡಿತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಇನ್ನೊಮ್ಮೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹೀಗೆ ಅವರ ಒಂದು ಜೀವನ ನಮಗೆ ಒಂದು ಮಹತ್ವ ಸಂದೇಶವನ್ನು ನೀಡಲಿ. ಪರಿಶ್ರಮ, ದೃಢ ಸಂಕಲ್ಪ ಮತ್ತು ಶಿಕ್ಷಣದ ಮೂಲಕ ಯಾರಾದರೂ ತಮ್ಮ ಕನಸುಗಳನ್ನು ಸಾಕಾರಗೊಳಿಸಬಹುದು. ಈ ಒಂದು ಮಹಿಳಾ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ನಮ್ಮ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಮಹಿಳೆ ಎಂದರೆ ಶಕ್ತಿ, ಮಹಿಳೆ ಎಂದರೆ ಪ್ರೀತಿ, ಮಹಿಳೆ ಎಂದರೆ ಧೈರ್ಯ, ಮಹಿಳೆ ಎಂದರೆ ಸೃಷ್ಟಿಯ ಸೌಂದರ್ಯ. ತಾಯಿ ರೂಪದಲ್ಲಿ ಮಮತೆ, ಗುರು ರೂಪದಲ್ಲಿ ಜ್ಞಾನ, ಸಹೋದರಿ ರೂಪದಲ್ಲಿ ಸ್ನೇಹ, ಮಗಳ ರೂಪದಲ್ಲಿ ಭವಿಷ್ಯದ ಕನಸು. ಸವಾಲುಗಳು ಬಂದರೂ ಸೋಲದೆ, ಅಡಚಣೆಗಳು ಬಂದರೂ ನಿಲ್ಲದೆ ತಮ್ಮ ಕನಸುಗಳ ಕಡೆಗೆ ಸಾಗುವ ಅವಳು ನಿಜವಾದ ಶಕ್ತಿ. ಇಂದು ಮಹಿಳಾ ದಿನದಂದು ಪ್ರತಿಯೊಬ್ಬ ಮಹಿಳೆಗೂ ನಮಸ್ಕಾರಗಳು. ಅವರ ಸಾಧನೆಗೆ ಗೌರವ, ಅವರ ಕನಸುಗಳಿಗೆ ನಮ್ಮ ಬೆಂಬಲ. ಇದರೊಂದಿಗೆ ಇಂದಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಸಮಾಪ್ತಗೊಳಿಸುತ್ತಿದ್ದೇವೆ. ಮತ್ತೆ ಒಂದು ಹೊಸ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು. ನಮಸ್ಕಾರ.
ಕೇಳುಗರೆ, ಇದುವರೆಗೂ ನೀವು ಮಹಿಳಾ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ನ ದಕ್ಷಿಣ ಪ್ರಾದೇಶಿಕ ಸಮಿತಿಯ ಅಧ್ಯಕ್ಷರು ಹಾಗೂ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಸಲಹೆಗಾರರು ಆಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಮೀನಾ ಚಂದಾವರ್ಕರ್ ಮೇಡಮ್ ಇವರ ಸಂದರ್ಶನವನ್ನ ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಬಸವೇಶ್ವರ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ರಮೇಶ್ ಯಾನಂ ಶೆಟ್ಟಿ ಅವರು. ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ BEC ಧ್ವನಿ